ಹಾಯ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ? ಅದು ಇವತ್ತು ನಮ್ಮ ಮನೇಲಿ ಒಂದು ಪೂಜೆ ಇದೆ. ಹಾಗಾಗಿ ಬೆಳಗ್ಗೆ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಪಾಪು 3 ಜನನೂ ರೆಡಿಯಾಗಿದ್ದೀವಿ. ಮತ್ತು ತನೀಶು ಆಲ್ರೆಡಿ ರೆಡಿಯಾಗಿ ಪೂಜೆ ಹತ್ರ ಹೋಗಿದ್ದಾನೆ. ಇವತ್ತು ಪೂಜೆ ನಾನು ಮತ್ತು ನನ್ನ ಹಸ್ಬೆಂಡೇ ಮಾಡೋದ್ರಿಂದ ಬೇಗನೆ ರೆಡಿಯಾಗಿ ನಿಂತಿದ್ದೀವಿ. ಬನ್ನಿ ಗೈಸ್, ಇವತ್ತು ಏನು ಪೂಜೆ ಹೇಗೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ನಮ್ಮ ಚಿಕ್ಕಪ್ಪನ ಮಳಿಗೆದು ಪೂಜೆ ಇತ್ತು. ಸೊ ಇಬ್ಬರು ಶೇರ್ ಮಾಡಿಕೊಟ್ಟಿರೋದು, ಇಬ್ರಿಗೂ 4 ಮಳಿಗೆ ಕಟ್ಟಿರೋದು. ಆ ಪೂಜೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಕೂರ್ತಿದ್ದೀವಿ. ಏನಕ್ಕೆ ನಾನು ಮತ್ತು ಅವರು ಕೂರ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ. ಇಲ್ಲೆಲ್ಲ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಇವ್ರು ನಮ್ಮ ಚಿಕ್ಕಮ್ಮನ ಮಗಳು. ಮೋಸ್ಟ್ಲಿ ಪಲಾವೆಲ್ಲ ಮಾಡ್ಬೋದು ಅಂದ್ಕೋತೀನಿ. ಅವಳು ವೀಡಿಯೋ ಹಾಕ್ಬಿಡ ಕಣೆ ಅಂತ ಹೇಳ್ತಾ ಇದ್ಲು. ಅಡುಗೆ ಮನೆ ತುಂಬ ಸಜ್ಜಿಗೆ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರೆ ಎಲ್ಲರೂ. ನೋಡಿ ಗೈಸ್, ಫೈನಲ್ ಲುಕ್ ಹೀಗಿದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ. ನಾವಿಲ್ಲಿ ಗಣಪತಿ ಹೋಮ ಮಾಡಿಸ್ತಾ ಇದ್ದೀವಿ ಮಳಿಗೆಗಳಿಗೆ. ಮತ್ತು ಪೂಜೆ ಇವಾಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಸ್ಟಾರ್ಟ್ ಆಗಿಲ್ಲ. ಸೊ ಈ ಮಳಿಗೆಗಳು ಬಂದು ನಮ್ಮ ಚಿಕ್ಕಪ್ಪಂದು. ಅವರು ಇವತ್ತು ಪೂಜೆಗೆ ಕೂರುವಂಗಿರಲಿಲ್ಲ. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಪೂಜೆ ಮಾಡ್ತಾಯಿದ್ದೀವಿ. ಯಾಕೆ ಕೂರಂಗಿಲ್ಲ ಅಂದರೆ ಲಾಸ್ಟ್ 2 ಮಂತಲ್ಲಿ ನಮ್ಮ ಅಜ್ಜಿ ತೀರೋದ್ರು. ಹಾಗಾಗಿ ಅವರು ಯಾವುದೇ ಅದು ಪೂಜೆ ಮಾಡೋಂಗಿರಲಿಲ್ಲ 1 ವರ್ಷದ ತನಕ. ಅದಕ್ಕೆ ಈ ಪೂಜೆನ ನಾವು ಮಾಡಿದ್ವಿ. ನನ್ನ ಮಗ ಬಂದು ಸೈಲೆಂಟಾಗಿ ಅವ್ನು ಪಾಡ್ಕೊಂಡು ಕೂತಿದ್ದಾರೆ. ನಮಗೇನು ತೊಂದರೆ ಕೊಡದೆ ಆರಾಮಾಗಿ ಕೂತಿದ್ರು ತನೀಶು. ಮತ್ತು ಗೈಸ್, ಈ ಮಳಿಗೆ ಟೋಟಲ್ 8 ಮಳಿಗೆ ಇದೆ. ಇದು ನಮ್ಮ ಇಬ್ಬರು ಚಿಕ್ಕಪ್ಪರು ಸೇರಿ ಮಳಿಗೆ ಕಟ್ಟಿರೋದು. ಇಬ್ಬರಿಗೂ 4. ಹಾಗೆ ಇಬ್ಬರು ಬೇರೆ ಬೇರೆ ಕಡೆ ಮಳಿಗೆಯಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಒಬ್ಬರು ಚಿಕ್ಕಪ್ಪನ ಮಳಿಗೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಕೂತ್ಕೊಂಡು ಮಾಡ್ತಿದ್ವಿ. ಹಾಗೆ ಈ ಪಕ್ಕದ ಕಡೆ ನಮ್ಮ ಅಕ್ಕ ಭಾವ ಮಾಡ್ತಿದ್ರು. ಅವರು ಪೂಜೆ ಕೂರಂಗಿರಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮಗಳು ಮತ್ತು ಹಳಿಮೈನ ಕೂರಿಸಿದ್ರು. ಹಾಗೆ 2 ಕಡೆ ಮಳಿಗೆಗೂ ಬೇರೆ ಬೇರೆಯೇ ಪೂಜೆ ಮಾಡಿಸಿದ್ದು. ಅದು ಇಬ್ಬರು ಐನೂರು ಬಂದು ಮಾಡಿದ್ರು. ಫೈನಲಿ ಪೂಜೆ ಎಲ್ಲ ಮುಗಿಸಿ ಕೊನೆಯಲ್ಲಿ ಗಣಪತಿಗೆ ಹೋಮ ಸುಟ್ಟಿಸ್ತಾಯಿದ್ರು. ಚೆನ್ನಾಗಾಯಿತು. ಮತ್ತು ಕೊನೆಯಲ್ಲಿ ಎಲ್ಲ ಹೋಮ ಎಲ್ಲ ಸುಡಿಸಿದ್ಮೇಲೆ 5 ಜನ ಮುತ್ತೈದೆಯರು ಬಂದು ಆರತಿ ಎಲ್ಲ ಮಾಡಿದ್ರು. ನನಗಂತೂ ಪೂಜೆ ಮಾಡಿ ತುಂಬಾ ಖುಷಿ ಆಯಿತು. ಹಾಗೆ ಈ ಪೂಜೆಯಿಂದ ನಮ್ಮ ಚಿಕ್ಕಪ್ಪನ ಮನೆಗೆಲ್ಲ ಒಳ್ಳೆಯದಾಗಲಿ, ಹಾಗೆ ಬೇಗ ಎಲ್ಲರೂ ಬಾಡಿಗೆಗೆ ಬರಲಿ ಅಂತ ಕೇಳ್ಕೊತೀನಿ. ಫೈನಲಿ ಎಲ್ಲ ಆರತಿ ಎಲ್ಲ ಆಯಿತು. ಪೂಜೆಗೇನು ಜಾಸ್ತಿ ಜನ ಕರೆದಿರಲಿಲ್ಲ, ಸ್ವಲ್ಪ ಜನ ಮಾತ್ರ ಕರೆದಿದ್ದು. ಬೇಕಾದೆಲ್ಲ ಕರ್ಕೊಂಡು ಪೂಜೆ ಮಾಡಿದ್ರು. ಹಾಗೆ ಇವ್ರು ಬಂದು ನಮ್ಮ ಚಿಕ್ಕಮ್ಮ, ಇವ್ರದ್ದೇ ಗೈಸ್ ಮಳಿಗೆಗಳು. ಅವ್ರ ಬದಲು ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ನೆಕ್ಸ್ಟ್ ಬಂದು ಎಲ್ಲ ಪೂಜೆ ಎಲ್ಲ ಮುಗೀತು. ಕೊನೆಗೆ ಎಲ್ಲರೂ ಸೇರಿ ಅಕ್ಷತೆನ ಹಾಕೋದಕ್ಕೆ ಅಂದ್ಬಿಟ್ಟು ನಿಂತಿದ್ದಾರೆ. ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ, ಹಾಗೆ ದೇವರ ಆಶೀರ್ವಾದ ಕೂಡ ನಮ್ಮ ಮೇಲಿರಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ನೋಡಿ, ಪೂಜೆ ಎಲ್ಲ ಲಾಸ್ಟ್ ಆಗಿದೆ. ಸೇಮ್ 2 ಕಡೆನೂ ಒಂದೇ ಥರ ಮಾಡಿದ್ದಾರೆ, ಆ ಕಡೆ ಮತ್ತು ಈ ಕಡೆ. ಎಲ್ಲರೂ ಪೂಜೆ ಮುಗಿಸ್ಕೊಂಡು ತಿಂಡಿ ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನಿನ್ನೂ ತಿಂದಿಲ್ಲ. ಎಲ್ಲ ಹಾಯ್ ಮಾಡ್ತಿದ್ದಾರೆ. ಖಾಲಿ ತಟ್ಟೆ ಇಟ್ಕೊಂಡು ನಮ್ಮನ್ನ ಹಾಯ್ ಮಾಡ್ತಿದ್ದಾಳೆ ಅಂತ ಹೇಳ್ಕೊಂಡು. ಒಟ್ಟಿನಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದಿದ್ದರು. ನಾವು ಏನು ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಫ್ರೆಂಡ್ಸ್. ಯಾರ್ಯಾರು ಬೇಕು ಅಂತವ್ರನ್ನ ಕರ್ಕೊಂಡು ಕರೆದಿದ್ವಿ ಅಷ್ಟೇ. ಸಿಂಪಲ್ಲಾಗೆ ಮಾಡಿದ್ದು. ಬೇಕಾದನ್ನ ಕರೆದ್ಬಿಟ್ಟು. ಮಳಿಗೆ ಅಂತೂ ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ಯಾರಾದರೂ ಇದ್ದರೆ ರೆಂಟಿಗೆ ತೊಗೊಬೋದು. ಶಾಪ್ ಇಡೋರಿದ್ದರೆ ಹೇಳಿ.
ಹಾಗೆ ಇವತ್ತು ತಿಂಡಿಗೆ ಸ್ವೀಟ್ಸು ಸ್ಪೆಷಲ್ ಮೈಸೂರು ಪಾಕ, ಹಾಗೆ ವೆಜ್ ಪಲಾವ್ ಮತ್ತು ರೈತ, ಮೊಸರು ಬಜ್ಜಿ ಮತ್ತು ಮೆಣಸಿನ್ಕಾಯ್ದು ಬಜ್ಜಿ, ರಸಾಯನ, ನೆಕ್ಸ್ಟ್ ಒಂದು ಸಜ್ಜಿಗೆ, ಇಷ್ಟು ಐಟಮ್ನ ತಿಂಡಿಗೆ ಮಾಡಿದರು. ಸೊ ಊಟ ಚೆನ್ನಾಗಿತ್ತು. ಇವರು ಫೋಟೋ ತೆಗಿತಾ ಇದ್ದಾಳೆ ಅಂತ ಪೋಸ್ ಕೊಡ್ತಾ ಇದ್ದಾರೆ. ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಆಗಲೇ ಪೂಜೆ ಮುಗಿಸ್ಕೊಂಡು ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬರ್ತಿದ್ದಾರೆ. ಮಕ್ಳುಗಳಿಗೆ ಫಂಕ್ಷನಲ್ಲಿ ಆಟ ಆಡೋದೇ ಒಂಥರ ಖುಷಿ ಗೈಸ್. ಆಟೋದಲ್ಲಿ ಕುತ್ಕೊಂಡು ನನ್ನ ತನಿ ಅಕ್ಕನ ಜೊತೆ ಮತ್ತು ಅವ್ರ ಅಣ್ಣನ ಜೊತೆ ಆಟ ಆಡ್ತಾ ಇದ್ದೇನೆ. ಅವನದೇ ಫುಲ್ ಖುಷಿ ಆಗ್ಬಿಟ್ಟಾಯ್ತು. ಇವರಿಬ್ಬರದೇ ಗೈಸ್ ಮಳಿಗೆ, ಇವ್ರದ್ದೇ ಇವತ್ತು ಪೂಜೆ ನಡೆದಿದ್ದು. ಯೂಟ್ಯೂಬ್ಗೆ ಹಾಯ್ ಮಾಡ್ತಾಯಿದ್ರು, ಎಲ್ಲರೂ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅದು ಅಪ್ಪ. ಯಾರಾದರೂ ಶಾಪ್ ಓಪನ್ ಮಾಡೋದಿದ್ದರೆ ಹೇಳಿ, ಮೈನ್ ರೋಡಲ್ಲಿದೆ, ವಿಲ್ವಾಲ್ದ ಹತ್ರ ಹೊಸಕೋಟೆ ಅಂತ. ರೆಂಟಿಗೆ ಮತ್ತು ಲೀಜಿಗೆ ಎರಡೂ ಇದೆ. ಹಾಗೆ ಎಲ್ಲ ಮಾತಾಡಿ ಎಲ್ಲ ಮುಗಿದ್ಮೇಲೆ ಟೆರೆಸ್ ಮೇಲೆ ಬಂದು ಎಲ್ಲರೂ ಸೆಲ್ಫಿ ತಗೊಳ್ಳೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿದ್ದಾರೆ. ಗ್ರೂಪ್ ಸೆಲ್ಫಿ ಎಲ್ಲ. ಸ್ವಲ್ಪ ಜನ ಹೋದ್ರು, ಇನ್ನೂ ಸ್ವಲ್ಪ ಜನ ಇದ್ದರು. ಒಂದು ತಂಪಾಗಿ ಗಾಳಿ ಚೆನ್ನಾಗಿ ಬೀಸ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ಸೆಲ್ಫಿ ಮೂಡಲ್ಲ ಅವ್ರೆ ಯಾರು. ನೋಡಿ ನೋಡಿ ನೋಡಿ, ಆ ಕಡೆ ಅಣ್ಣ ತಮ್ಮದಿರ ಸೆಲ್ಫಿ, ಈ ಕಡೆ ಗಂಡ ಇರ್ತಿರ್ ಸೆಲ್ಫಿ, ಆ ಕಡೆ ಅವ್ವ ಮಕ್ಕಳು ಸೆಲ್ಫಿ, ಇಲ್ಲಿ ಅಮ್ಮ ಮಗಳು ಸೆಲ್ಫಿ. ನನ್ನ ಮಗ ಮಾತ್ರ ಇಲ್ಲಿ ನಾನು ಹಿಂದೆ ಓಡಿ ನಮ್ಮ ಅಕ್ಕ ಎಲ್ಲ ಊರಿಗೆ ಹೋದರು. ಎಲ್ಲರೂ ಕಳಿಸ್ಕೊಡ್ತಾ ಇದ್ದಾರೆ, ಹೋಗಿ ಬರ್ತೀರಾ ಅಂತ. ಓಕೆ ಸರಿ ಬಾಯ್ ಅಂತ ಹೇಳ್ಬಿಟ್ಟು ಬಾಯ್ ಮಾಡ್ತಿದ್ರು. ಹಾಗೆ ಗೊತ್ತಿದೆಯಲ್ಲ ಹೆಂಗಸರು ಕೆಲಸ, ಬೆಳಗ್ಗೆಯಿಂದ ಮಾಡಿರೋದೆಲ್ಲ ಸಂಜೆ ತೊಳೆಯೋದೇನೆ. ಪಾತ್ರೆಗಳೆಲ್ಲ ತೊಳಿತಾಯಿದ್ರು. ಇವಳು ಡವರಾಣಿ ಗೈಸ್, ಡವರಾಣಿ ಮಧ್ಯಕ್ಕೆ ಬಂದ್ಬಿಡ್ತಾಳೆ ವೀಡಿಯೋ ಹಿಡಿಯೋದೇ ತಡ. ಮತ್ತು ಇನ್ನೊಂದು ಏನಂದರೆ, ಇವತ್ತು ನನ್ನ ಮಗ ಫಸ್ಟ್ ಟೈಮ್ ಮಕ್ಕಡೆ ಆಗಿರೋದು. ಪೂಜೆ ದಿನವೇ ಮಕ್ಕಡೆ ಇರೋದು, ತುಂಬ ಖುಷಿ ಆಯಿತು. ಮಕ್ಕಡೆ ಆಗ್ಬಿಟ್ಟು ಇದು ಮಾಡ್ತಾಯಿದ್ದ. ಸೊ ನಾನು ಮಲಗಿಸ್ದೆ ಸರಿಯಾಗಿ, ಉಸಿರು ಏನಾದರೂ ಕಟ್ಟು ಇದಾಗುತ್ತೆ ಅಂದ್ಬಿಟ್ಟು. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು, ತುಂಬ ಚೆನ್ನಾಗಾಯಿತು. ಹಾಗೆ ಎಲ್ಲರೂ ಹೊರಡ್ತಾಯಿದ್ರು, ನಾವು ಮನೆಗೆ ಹೊರಡಬೇಕು. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್. Thank you. Subscribe to YouTube channel.